ಮತ್ತು ಹಣವಂತ ಅಂತ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿತ್ತು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಅವರ ತಮ್ಮನ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ನಿಮಗೆ ಗೆಲುವಿಗೆ ಏನೆಲ್ಲ ಸಹಕಾರಿಯಾಗಿರ್ಬೋದು ಸರ್? ಅಲ್ಲ ಅಂದರೆ ಏನಾಯಿತು, ಸುಮಾರು 35-40 ವರ್ಷ ನಾನು ಕೂಡ ಸುದೀರ್ಘವಾಗಿ ಹೃದ್ರೋಗ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಲಕ್ಷಾಂತರ ರೋಗಿಗಳಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಅದು ಕೂಡ ಎಲ್ಲಿ ಯಾವ ಹಳ್ಳಿಗೆ ಹೋಗಲಿ 15-20 ಜನ ರೋಗಿಗಳು ಇರ್ತಾಯಿದ್ರು. ಅಂದರೆ ನಿಮ್ಮ ಸೇವೆನ ನಾವು ನೆನಪು ಮಾಡ್ಕೋಬೇಕು, ಇದೊಂದು ಅವಕಾಶ ನಿಮಗೆ ಓಟ್ ಹಾಕಲಿಕ್ಕೆ, ಅದು ಒಂದು ಸಹಾಯ ಆಗಿದೆ, ಒಂದು ಸಣ್ಣ ಸಹಾಯ ಆಗಿದೆ. ಅದು ಕೂಡ ಅಂದರೆ ಎಲ್ಲ ಕಡೆಯಿಂದ ಮೊಮೆಂಟಮ್ ಸಿಕ್ತು. ಇಲ್ಲಿ ಒಬ್ಬ ಗೆಲುವಿನ ವ್ಯಕ್ತಿ ಸಿಕ್ಕಿದ್ದಾರೆ, ಸೊ ಅದರಿಂದ ಅವ್ರ ಹಿಂದೆ ನಿಲ್ಲೋಣ. ಕೆಲವರೆಲ್ಲ ಹೇಳೋರು, ಇದುವರೆಗೆ ನಾವು ಹಿಂದಿನ ಚುನಾವಣೆಗಳಲ್ಲಿ ನಾವು ಮಲಗಿದ್ವಿ, ಇವಾಗ ಎದ್ದಿದ್ದೀವಿ, ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂದರೆ ಅದಿತ್ತು ಬಾಯಲ್ಲಿ. ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಡಾಕ್ಟ್ರಿಗೆ ಮತ ಹಾಕಬೇಕು, ಡಾಕ್ಟ್ರ್ ಗೆಲ್ಲಿಸಬೇಕು ಅಂತ ಅವರು ಬಾಯಲ್ಲಿದ್ದಿದ್ದು ಮತ ಪರಿವರ್ತನೆಯಾಗಿ ಇವತ್ತು ಬ್ಯಾಲೆಟ್ಟಿಗೆ ಬಂತು. ಓಕೆ ಸರ್, ಕೊನೆಯದಾಗಿ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ನೀವು ಗೆದ್ದ ನಂತರ ಪ್ರಮುಖವಾಗಿ ಜನರ ನಿರೀಕ್ಷೆ ಇರುವಂಥದ್ದು ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಒಂದಷ್ಟು ಬದಲಾವಣೆ ಆಗಿರ್ಬೋದು, ಜೊತೆಗೆ ಅಭಿವೃದ್ಧಿ ಆಗಿರ್ಬೋದು. ಇದ್ರ ಬಗ್ಗೆ ನಿಮ್ಮ ಚಿಂತನೆ ಏನಾಗಿರ್ಬೋದು ಮತ್ತು ಯೋಜನೆಗಳು ಏನು ತರೋದಕ್ಕೆ ನೀವು ಮುಂದಾಗ್ತೀರಾ? ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು. ಅದರಲ್ಲೂ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಯಾವ ರೀತಿ ಚಿಕಿತ್ಸೆ ಸಿಗ್ತಾ ಇದೆ, ಅದನ್ನು ಯಾವ ರೀತಿ ಬಲಪಡಿಸಬೇಕು ಅದರ ಚಿಂತನೆ ಮಾಡೋಣ. ಮತ್ತು ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಆಸ್ಪತ್ರೆಗಳು ಇನ್ನೂ ಗುಣಮಟ್ಟ ಹೆಚ್ಚಿಸಬೇಕಾಗುತ್ತೆ. ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆ ಮಾನವ ಸಂಪನ್ಮೂಲವನ್ನು ನಾವು ವೃದ್ಧಿಸಬೇಕು. ಈ ರೀತಿ ಮಾಡ್ಕೊಂಡು ಹೋಗಬೇಕು. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ಮಾಂತೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.